2 ಅವರ್ಸ್ನಿಂದ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬಿಟ್ರಿ? ಅನಿತಾಗ್ ಫೋನ್ ಮಾಡಿದ್ದೆ. ನಿಮ್ ಡಿನ್ನರ್ ಪ್ರೋಗ್ರಾಮು ಇಲ್ಲಿದೆ ಅಂತ ಗೊತ್ತಾಯ್ತು. ಏ ವಿಜಯ್, ವಿಜಯ್, ಮೈ ಡಿಯರ್ ವಿಜಯ್. ವಿಜಯ್, ನಿನಗೆ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಪ್ಲೀಸ್. ನಿನ್ನ ನಡವಳಿಕೆಯಿಂದ ಬೇಜಾರಾಗಿತ್ತು ವಿಷ್ಣು. ಮಾತುಕತೆ ಆಮೇಲೆ ಮೊದಲು ಡಿನ್ನರ್ ಆಗ್ಲಿ. ಡಿನ್ನರ್ ರಾತ್ರಿ 2:15 ಈಗೇನು ಸಿಗೋಲ್ಲ. ಅರೆ 2:30 ಬೆಳಗಾಗ್ತಾ ಇದೆ. ನೋ 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 ಇಟ್ಸ್ ಟೂ ಲೇಟ್. ನಾನು ಮನೆಗೆ ಹೋಗ್ತೀನಿ. ಓಕೆ, ನಾನು ಮನೆಗೆ ಹೋಗ್ತೀನಿ. ಅನು ಕಾಯ್ತಾ ಇರ್ತಾಳೆ. ಅಮಿತ್, ಐ ಆಮ್ ಸಾರಿ, ಇವತ್ತು ನಿನಗೆ ಊಟ ಬಾಕಿ ಆಗೋಯ್ತು. ಓಕೆ, ಐ ಆಮ್ ಸಾರಿ. ನಾನು ಮನೆಗೆ ಹೋಗಿ ಅನು ಜೊತೆ ಪಾರ್ಟಿ, ಹಾಗೆ ಬಾಂಬೆ ಸ್ಟೈಲ್. ಓಕೆ. ಏ ಅಮಿತ್, ರಾತ್ರಿ ನೀನು ಮೀನಾ ಬಾಬಿಗೆ ಡೆಫಿನೆಟ್ ಆಗಿ ಫೋನ್ ಮಾಡಬೇಕು. ನಾ ತುಂಬಾ ತುಂಬಾ ಕೇಳಿದೆ ಅಂತ ಹೇಳ್ಬೇಕು. ಗುಡ್ ನೈಟ್ ವಿಷ್ಣು. ಗುಡ್ ನೈಟ್. ದಿಸ್ ಮ್ಯಾನ್ ಡ್ರಿಂಕಿಂಗ್. ಅರೆ ಅಮಿತ್, ವಿಷ್ಣು ಮತ್ತೆ ಬದಲಾಗಿದ್ದಾನೆ. ಬದಲಾಗಿದ್ದಾನ? ವೆರಿ ಗುಡ್. ಅವನು ಬದಲಾಗಿದ್ರೆ ಅವನು ಹ್ಯಾಪಿ, ನೀನು ಹ್ಯಾಪಿ, ನಾನು ಹ್ಯಾಪಿ, ಎವರಿಬಡಿ ಹ್ಯಾಪಿ. ಇಲ್ಲೇ ಇರು, ಬರ್ತೀನಿ. ಎಲ್ಲಿಗೆ? ನೀನು ಹ್ಯಾಪಿ, ನಾನು ಹ್ಯಾಪಿ, ವಿಷ್ಣು ಹ್ಯಾಪಿ. ಅನಿತಾಗ್ ಫೋನ್ ಮಾಡಿ ಬರ್ತೀನಿ, ಅವಳು ಹ್ಯಾಪಿ ಆಗಿರ್ಲಿ. ಓಕೆ ಓಕೆ. ಅಯ್ಯೋ ರಾಮ. ಅಮಿತ್, ಅಮಿತ್, ಅರೆ ಅಮಿತ್, ಎಲ್ಲಿ ಹೋಗ್ತಿದೀಯಾ?
ನನ್ ಬಿಟ್ಟು ಹೋಗ್ಬೇಡ ಅಮಿತ್, ನನ್ ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಮಿತ್. ನನ್ ಬಿಟ್ಟು ಹೊರಟೋದ್ರೆ ನಾನಿಲ್ಲಿ ಅನಾಥ ಆಗ್ಬಿಡ್ತೀನಿ ಅಮಿತ್. ವಿಷ್ಣು ವಿಷ್ಣು, ಕಾಲ್ದ ಡಾಕ್ಟರ್, ಕಾಲ್ದ ಡಾಕ್ಟರ್, ನನ್ನ ಅಮಿತ್ನ ಕಾಪಾಡಿ, ನನ್ನ ಅಮಿತ್ನ ಕಾಪಾಡಿ. ಬೇಗ ಡಾಕ್ಟರ್ ಕರೆಸಿ. ಡಾಕ್ಟರ್ 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 ವಿಜಯ್, ಡಾಕ್ಟರ್ ವಿಜಯ್, ಡಾಕ್ಟರ್. ವಿಜಯ್! ಅಮಿತ್ ನಮ್ಮಿಂದ ದೂರ ಹೊರಟೋಗಿದ್ದಾನೆ. ಅಮಿತ್ ದೇಹದಿಂದ ಈಗಾಗಲೇ ಬೇಕಾದಷ್ಟು ರಕ್ತ ಹೋಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅವನ ಉಳಿಸಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು ವಿಜಯ್. ಅವನ ಯಾರು ಉಳಿಸಕ್ಕಾಗಲ್ಲ ವಿಜಯ್. ಉಳಿಸಕ್ಕಾಗಲ್ವಾ? ನನ್ನ ಅಮಿತ್ನ ಉಳಿಸಕ್ಕಾಗಲ್ವಾ? ವೈ ಕಾಂಟ್ ಯು ಟ್ರೈ ಇಟ್? ಅಟ್ ಲೀಸ್ಟ್ ಟ್ರೈ ಇಟ್. ಏ ವಿಜಯ್, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ದೂರ ಮಾಡಬೇಡ. ನೀನೇನೋ ಹತ್ತು ನಿನ್ನ ದುಃಖನ ಕಡಿಮೆ ಮಾಡ್ಕೊಂಡೆ, ಆದ್ರೆ ನಾನು ಅಳೋದಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನಾನು ಹೇಳ್ತಾ ಇದ್ದೀನಿ ವಿಜಯ್. ಅಮಿತ್ ನಿನಗೆ ಎಷ್ಟು ಬೇಕಾದವನು ನನಗೂ ಅಷ್ಟೇ ಬೇಕಾದವನು. ಆದ್ರೆ ಇಂಥ ಪರಿಸ್ಥಿತಿ ನಾವೇನ್ ಮಾಡಕ್ಕಾಗತ್ತೆ? ನೋಡು ನೋಡು, ಅಮಿತ್ ತನ್ನ ನೋವನ್ನೆಲ್ಲ ಸಹಿಸ್ಕೊಂಡು ಇನ್ನು ಯಾಕೆ ಬದುಕಿದ್ದಾನೆ ಗೊತ್ತಾ? ಅವನ ಆತ್ಮ ಅವನ ಶರೀರನ ಬಿಟ್ಟು ಹೋಗ್ತಾ ಇಲ್ಲ. ಅದಕ್ಕೆ ಈಗಲಾದ್ರೂ ಅರ್ಥ ಆಯ್ತಾ? ಹೋಗು, ಅವನ ಹೆಂಡತಿಗೆ ಫೋನ್ ಮಾಡು, ಕರ್ಸು. ಅಮಿತ್ ಹೆಂಡತಿನ ಕರೆಸಿ ಅವನ್ ಕೊನೆ ಆಸೆನ ಪೂರೈಸು. ಇಲ್ದಿದ್ರೆ ಅವನು ಹೀಗೆ ನರಳ್ತಾ ಕೊರಗಿ. ಅಮಿತ್ ಹೆಂಡತಿ, ಅಮಿತ್ ಹೆಂಡತಿ, ಅಯ್ಯೋ ಅದನ್ನ ಹ್ಯಾಕ್ ಬಿಡಿಸಿ ಹೇಳಿ. ಮೀನಾ, ಮೀನಾ ಏನು? ಯಾಕೆ ಹೇಳ್ಬಾರ್ದು? ಹೇಳ್ತೀನಿ ವಿಷ್ಣು, ಅವನ ಹೆಂಡತಿ ಸತ್ತು 6 ವರ್ಷ ಆಯ್ತು. ವಾಟ್? ಎಸ್, 6 ವರ್ಷ ಆಯ್ತು ವಿಷ್ಣು, 6 ವರ್ಷ. ಅವನ ಹೆಂಡತಿ ಬೇರೆ ಯಾರು ಅಲ್ಲ, ನನ್ ತಂಗಿ. ಅಮಿತ್ ಫೋನ್ ನಲ್ಲಿ ಹೆಂಡತಿ ಜೊತೆ ಮಾತಾಡ್ತಿರ್ಲಿಲ್ಲ, ಅವನೇ ಮಾತಾಡ್ಕೊಳ್ತಿದ್ದ. ದುಃಖನ ತಾನ್ ನುಂಗಿ ನಗನಗ್ತಾ ಇರ್ತಿದ್ದ, ಎಲ್ರನ್ನು ನಗಸ್ತಾ ಇರ್ತಿದ್ದ. ವಿಷ್ಣು 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 ಇಷ್ಟು ದೊಡ್ಡ ಸುಳ್ಳು ಯಾಕೆ ಮಾಡಿದೆ ಅಮಿತ್? ಬಹಳ ದೊಡ್ಡ ಮನುಷ್ಯ ನೀನು, ತುಂಬಾ ದೊಡ್ಡ ಮನುಷ್ಯ ನೀನು. ಮೀನಾ ನನಗೋಸ್ಕರ ಕಾಯ್ತಿದ್ದಾಳೆ. ನಾನು ಹೋಗ್ಬೇಕು. ಕರಿಬೇಡ, ನಾನು ಬರಲ್ಲ. ನನಗೆ ಗ್ರೀನ್ ಸಿಗ್ನಲ್ ಕೊಡು ವಿಜಯ್. ಬಾ ವಿಜಯ್, ಪ್ಲೀಸ್, ಗ್ರೀನ್ ಸಿಗ್ನಲ್.
ವಿಜಯ್ ಪ್ಲೀಸ್ ಕೊಡು ವಿಜಯ್ ವಿಜಯ್ ಕೊಡು ನೀನ್ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತೀಯ ಅಮ್ಮೆ. ಯು ಆರ್ ಗ್ರೇಟ್. ಈ ಸ್ನೇಹ ಸಂಬಂಧದ ಜೊತೆ ಅಮಿತ್ ಬಿಟ್ಟು ಹೋಗಿರೋ ವಸ್ತುಗಳು ನಿರ್ಜೀವ ಆಗುತ್ತೆ. ಅವನ್ ಬಿಟ್ಟೋಗಿರೋ ಈ ವಸ್ತುಗಳನ್ನ ವಿಜಯ್ಗೆ ವಾಪಸ್ ಕೊಡಕ್ ಹೋಗ್ತಾ ಇದ್ದೀನಿ. ಅಮಿತ್ ಸಾಯಕ್ಕಿಂತ ಮುಂಚೆ ಒಂದು ಸಂಸಾರನ ಉಳಿಸಿ ಬೆಳೆಸಿ ಹೋಗಿದ್ದಾನೆ. ಇಲ್ದಿದ್ರೆ ಒಂದು ಸಾವಿನ ನಂತರ ನಾವ್ ಇನ್ನೊಂದು ಸಾವು ನೋಡ್ಬೇಕಾಗಿತ್ತು. ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಅನು ಪ್ಲೀಸ್, ಯಾವತ್ತೂ ಈ ಪ್ರಶ್ನೆ ಕೇಳೋದಿಲ್ಲ ಅಂತ ನೀನು ನನಗೆ ಮಾತು ಕೊಡು. ಯಾಕೆಂದ್ರೆ ಈ ವಿಷಯ ತಿಳ್ಕೊಳ್ಳೋದ್ರಿಂದ ನಿನ್ ಮನಸ್ಸಿಗೆ ತುಂಬಾ ಕಷ್ಟ ಆಗ್ಬೋದು. ನಾನು ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ವಿಜಯ್, ಇದು ಅಮಿತ್. ಜೀವನವೆಲ್ಲ ದುಃಖದಲ್ಲೇ ಕಳೆದ್ರು ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದ ಆ ನನ್ನ ಅಮಿತ್ ನೀನೆಷ್ಟೇ ಕಷ್ಟ ಕೊಟ್ರು ನಾನು ಅಳೋದಿಲ್ಲ ಅಂತ ಆ ದೇವ್ರ ಮೇಲೂ ಅವನು ಚಾಲೆಂಜ್ ಮಾಡಿದ್ದ. ಸೋತು ಹೋದ ಆ ದೇವರು ಅಮಿತ್ನ ತನ್ನ ಹತ್ರ ಕರ್ಕೊಂಡ್ಬಿಟ್ಟ. ಇನ್ ಸ್ವಲ್ಪ ದಿನ ಇಲ್ಲೇ ಬಿಟ್ಟಿದ್ದಿದ್ರೆ ಅವನ್ ಗಂಟೇನು ಹೋಗ್ತಾ ಇತ್ತು. ವಿಷ್ಣು, ಈ ಊರು ನನ್ನ ಅಮಿತ್ನ ಬಲಿ ತಗೊಂಡ್ಬಿಡ್ತು. ವಿಷ್ಣು, ಬಲಿ ತಗೊಂಡ್ಬಿಡ್ತು. ಏ ವಿಜಯ್, ಅಮಿತ್ ನಮ್ ಜೊತೆ ಇಲ್ಲದೆ ಇದ್ರು ಅವನು ಇದಾನೆ ಅಂತ ತಿಳ್ಕೊಂಡು ನಾವು ಬದುಕಬೇಕು. ಅಮಿತ್ ಹೆಂಡತಿ ಬದುಕಿದ್ಲಲ್ಲ, ಹಾಗೆ ಅಮಿತ್ ತಾನೇ ನಮ್ಗಿದನ್ನ ಹೇಳ್ಕೊಟ್ಟಿದ್ದು.
ವಿಜಯ್, ಹ್ಮ್ ಪ್ರಾಣ ಎಲ್ಲಿದ್ದಾನೆ? ಹೇಳು ಹೇಳು. ಇಲ್ಲ, ನಿಜವಾಗ್ಲೂ ಅವ್ನು ಈಗಿರೋ ಸ್ಥಳ ನನಗೆ ಗೊತ್ತಿಲ್ಲ. ಅದು ಶಾರನು ಗೊತ್ತು. ಅವಳು ಹೋಟೆಲ್ ಕಂಫರ್ಟ್ ಇನ್ನಲ್ಲಿ ಇರ್ತಾಳೆ. ವಿಜಯ್, ನಾವು 48 ಗಂಟೆಗಳಿಂದ ಕಾಯ್ತಾನೆ ಇದ್ದೀವಿ. ಒಂದು ವೇಳೆ ಅವಳೇನಾದ್ರೂ ತಪ್ಪಿಸ್ಕೊಂಡು ಹೋಗಿದ್ರೆ? ಖಂಡಿತ ಸಾಧ್ಯ ಇಲ್ಲ. ಅವಳನ್ನು ಹಿಡಿಯೋಕೆ ನನ್ನ ಜೀವನಾನೇ ಬೇಕಾದ್ರೂ ಮುಡುಪಾಗಿಡ್ತೀನಿ. ಯಾಕೆಂದ್ರೆ ಪ್ರಾಣ ಅಂತ್ಯ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ರಾಕಾ, ನೀನ್ ಕರೀತಿದ್ದಾನೆ. ರಾಣ. ರಾಣ ನಿನ್ಗೆಲ್ ಸಿಕ್ತ? ಸಿಕ್ಕೋಕದು ಕಳ್ಕೊಂಡಿರೋಂಥ ವಸ್ತು ಅಲ್ಲ. ರಾಣನ್ನ ಕಳ್ಕೊಂಡಿರೋದು ನೀನು, ನಾನಲ್ಲ. ಓ, ಇದ ವಿಷಯ. ನೀನು ವಿಭೀಷಣನಾಗಿ ಬಂದು ಇದನ್ನ ಲಂಕೆ ಹಾಕ್ಸಿ ನನ್ನ ರಾವಣನ್ ಮಾಡಿದ್ಯಾ? ನಮ್ಮ ಎಲ್ಲಾ ವಿಷಯನು ರಾಣಾಗ್ ಹೇಳಿದ್ಯಾ? ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ರಾಣ ಎಲ್ಲಿದ್ದಾನೆ ಹೇಳು. ರಾಕಾ, ನೀನ್ ನಿಜವಾಗಲೂ ಶಕ್ತಿಶಾಲಿನೇ. ನಾನ್ ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರು ಕೂಡ ನೀನ್ ನನಗಿಂತ ತುಂಬಾ ಚೆನ್ನಾಗಿ ನಡೀತಾ ಇದ್ಯಾ. ಗುಡ್. ಏಯ್ ರಾಣ, ನಿನಗೆ ಅಂಬೆಗಾಲ್ ಇಡಕ್ ಕಲ್ಸಿದ್ದೆ ನಾನು. ಇವತ್ತು ನೀನು ನನಗೆ ನಡೆಯೋದನ್ನ ಕಲ್ಸಕ್ ಬರ್ತೀಯಾ? ನಿಜ ರಾಕಾ, ಅಂಬೆಗಾಲಿಡೋದಕ್ಕೆ ಕಲ್ಸಿದ್ದೇನೋ ನೀನೇ, ಆದ್ರೆ ಓಡೋದನ್ನ ನಾನಾಗೆ ಕಲ್ತಿದ್ದೀನಿ. ಮಾಡ್ತಿರೋದೇ ಕಳ್ಳು ವ್ಯವಹಾರ. ಇದರಲ್ಲಿ ಗುರುಗೆ ತಿರುಮಂತ್ರನ? ಏನ್ ಮಾಡಕ್ಕಾಗತ್ತೆ ರಾಕಾ? ನಮ್ಮ ದುರಾದೃಷ್ಟಕ್ಕೆ ನಾವಿಬ್ರು ಈಗ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದೀವಿ. ಹೆಡ್ ನಾನು, ಟೈಲ್ ನೀನು. ಹೆಡ್ಗೆ ಟೈಲ್ ಬೇಕು, ಟೈಲ್ಗೆ ಹೆಡ್ ಬೇಕು. ಸೊ 20 ದಿನಕ್ಕೆ ಒಂದ್ಸಲ ನೀನು 2 ಕೋಟಿ ರೂಪಾಯಿ ಟೈಲ್ ನ ಪ್ರಿಂಟ್ ಮಾಡಿ ನನಗ್ ಕೊಡ್ಬೇಕು. ಅದಕ್ಕೆ ಬದಲಾಗಿ ನಾನ್ ನಿನಗೆ 2 ಕೋಟಿ ರೂಪಾಯಿ ಹೆಡ್ ನ ಪ್ರಿಂಟ್ ಮಾಡಿ ಕೊಡ್ತೀನಿ. ಅರ್ಥ ಆಯ್ತಾ? ಈ ಒಪ್ಪಂದ ಮಾಡ್ಕೊಳ್ಳೋಕೋಸ್ಕರನೇ ನಾನ್ ನಿನ್ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ರಾಕಾ, ಕಪ್ಪು ಬಣ್ಣದ ಮೇಲೆ ಕಪ್ಪು ಬಣ್ಣನ ಹೊಡೆದ್ರೆ ಅದು ಕಪ್ಪಾಗಿ ತಾನೇ ಕಾಣುತ್ತೆ. ನಿನ್ನ ದೇಹನೂ ಕಪ್ಪು, ನನ್ನ ಚರಿತ್ರೆನೂ ಕಪ್ಪು. ರಾಕಾ ಕರಿಯ, ಕರಿಯ ರಾಕಾ. ರಾಕಾ ಕರಿಯ, ಕರಿಯ ರಾಕಾ. ಕರಿಯ. ಏಯ್, ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ.
ಸ್ಟಾಪ್ ದ ಕಾರ್. ವಿಜಯ್, ಓಹ್ ಟೇಕ್ ದಿಸ್. ಸರ್ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ಆಯುಧನ ಉಪಯೋಗಿಸಬಾರ್ದು ಅಂತ ನಾನು ನಿನ್ಗೆ ಆವತ್ತೇ ಹೇಳಿದ್ದೆ, ನೀನು ಅದಕ್ಕೆ ಒಪ್ಕೊಂಡಿದ್ದೆ. ಆದ್ರೆ ಹೀಗೆ ಪಿಸ್ತೂಲ್ ಇಟ್ಕೊಂಡು ಊರೆಲ್ಲ ಓಡಾಡ್ತಿರೋದು ಸರಿ ಕಾಣ್ತಿಲ್ಲ. ಸರ್ ರಾಣ ಈ ಕಡೆ ಹೋಗ್ತಾ ಏ, ಇದ್ದಾರೆ. shut up! ಒಬ್ಬ ರಾಣನ್ಗೋಸ್ಕರ ಅಮಾಯಕರನ್ನ ಕೊಲೆ ಮಾಡ್ತೀಯನು? ಇಲ್ಲ ಸರ್, ನನ್ ಗುರಿ ತಪ್ಪಲ್ಲ. ಓ, ಕಲಿಯುಗದ ಅರ್ಜುನ ನೀನು. ನಿನ್ನ ಪಿಸ್ತೂಲ್ನಿಂದ ಹೊರಟ ಗುಂಡು ಬಾಣದ ಹಾಗೆ ರಾಣನೆ ತಲುಪುತ್ತೆ. ಇನ್ಸ್ಪೆಕ್ಟರ್, ಫಸ್ಟ್ ಫ್ಲೈಟ್ ಅಲ್ಲಿ ಇವನ್ನ ಬಾಂಬೆ ಕಳಿಸಿ. ಔಟ್ ಐ ಸೇ, ಗೆಟ್ ಔಟ್. ಕ್ಯಾಪ್ಟನ್ ಪ್ರಭು, ಯಾ ಇವ್ರನ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ವಾಪಸ್ ಕಳಿಸ್ಬೇಕು ಅಂತ DIG ಕೃಷ್ಣಮೂರ್ತಿ ಅವರು ಆರ್ಡರ್ ಮಾಡಿದ್ದಾರೆ. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ವಿಷ್ಣು. ವಿಷ್ಣು, ಥ್ಯಾಂಕ್ ಯು ವೆರಿ ಮಚ್. ನೀನಲ್ಲಿ ಬರ್ದೇ ಇದ್ದಿದ್ರೆ ನಾನೀಗ ಬಾಂಬೆಲಿ ಇರ್ಬೇಕಾಗ್ತಿತ್ತು. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ವಿಜಯ್, ಒಂದು ಐಡಿಯಾ. ರಾಣಾ ರಾಕ ಇಬ್ರು ವಿರೋಧಿಗಳಾಗಿದ್ದಾರೆ. ಇಬ್ಬರ ಹತ್ರನೂ ಒಂದೊಂದು ಡೈ ಇದೆ. ಒಂದು ಡೈ ನಮಗ್ ಸಿಕ್ಕಿದೆ ಅಂತ ನಾವು ಸುದ್ದಿ ಮಾಡಿದ್ರೆ ಆಗ ರಾಣಾ ನಮಗ್ ಸಿಕ್ಕಿರೋ ಡೈ ರಾಕಾದು ಅಂತ ತಿಳ್ಕೊತಾನೆ, ರಾಕ ರಾಣಾದು ಅಂತ ತಿಳ್ಕೊತಾನೆ. ಅವರಿಬ್ರು ನಮ್ ಹಿಂದೆ ಬೀಳ್ತಾರೆ. ಆಗ ನಾವು ಅನ್ಕೊಂಡ ಕೆಲಸನ ಸಾಧಿಸಬಹುದು. ವಾಟ್ ಯು ಸೇ? ನೀವ್ ಹೇಳೋದು ಸರಿನೇ, ಆದ್ರೆ DIG ಅವ್ರು ಏನ್ ಹೇಳ್ತಾರೋ. ಡೋಂಟ್ ವರಿ, DIG ಸಾಹೇಬ್ರನ್ನ ನಾನು ನೋಡ್ಕೋತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಆ ರಾಣಾ ಡೈನ ಪೊಲೀಸ್ನವ್ರು ತಗೊಂಡು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಆ ರಾಕ ನಮ್ಮ ವ್ಯವಹಾರಕ್ಕೆ ಕಲ್ಲು ಹಾಕ್ಬಿಟ್ಟ. ನನ್ನ ಬುದ್ಧಿವಂತಿಕೆಯಿಂದ ನನ್ನ ಡೈನ ತಗೊಂಡು ಇಲ್ಲ ಉತ್ಕೊಂಡೆ. ಆದ್ರೆ ಆ ರಾಕ ಮುಟ್ಟಾಳತನದಿಂದ ತನ್ನ ಡೈನ ಪೊಲೀಸರು ಕೈ ಸೇರೋ ಮಾಡ್ಕೊಂಡ. ಈಗ ಡೈ ನಂದಾಗಬೇಕು. ಸೊ ಆ ಪೊಲೀಸ್ನವ್ರ ಶಕ್ತಿ ಹೆಚ್ಚು, ಈ ರಾಣಾ ಶಕ್ತಿ ಹೆಚ್ಚು ಅಂತ ನಾನು ನೋಡೇ ಬಿಡ್ತೀನಿ. ಯಾಕ್ರಾಕ ಪೊಲೀಸ್ನವರಿಂದ ನಿನ್ನ ಡೈನ ನೀನು ಕಾಪಾಡ್ಕೊಳಕ್ ಆಗಿಲ್ಲ ಅಲ್ಲ? ಅದು ನನಗೆ ಚೆನ್ನಾಗಿ ಗೊತ್ತಿತ್ತು. ಪೊಲೀಸ್ನವ್ರು ವಶ ಮಾಡ್ಕೊಂಡ್ರು ಆ ನಿನ್ನ ಡೈನ ಇವತ್ತಿ ರಾಣಾ ತನ್ನ ಕೈವಶ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಅಯ್ ರಾಣಾ, ಪೊಲೀಸ್ನವ್ರು ವಶಪಡಿಸ್ಕೊಂಡಿರೋದು ನನ್ನ ಡೈ ಅಲ್ಲ, ನಿನ್ನ ಡೈನ. ನನ್ನ ಡೈ ನನ್ನ ಹತ್ರನೇ ಭದ್ರವಾಗಿದೆ. ಏನಂದೆ? ನಿನ್ನ ಡೈ ನಿನ್ನ ಹತ್ರ ಭದ್ರವಾಗಿದ್ಯಾ? ಹಾಗಾದ್ರೆ ನನ್ನ ಡೈನು ನನ್ನ ಹತ್ರ ಇದೆ. ಈ ಸಂಚು
ಮೇಲ್ ತಗೋ. ಕೆಳಗ್ ತಗೋ. ಇನ್ನು ಕೆಳಗ್ ತಗೋ. ಮೇಲ್ ತಗೋ. ವಿಜಯ್ ಜಂಪ್. Ha